ರೈಟ್ ನಾವೀಗ ಪ್ರಯಾಗ್ರಾಜಿಂದ 15 ಕಿಲೋಮೀಟ್ರ್ ಇನ್ನೂ ದೂರನೇ ಇದ್ದೀವಿ. ಇಲ್ಲಿ ನೋಡಿದ್ರೆ ಟ್ರೈನೇ ಟರ್ಮಿನೇಟ್ ಆಗಿದೆ. ರಾತ್ರಿ 1:30 ಬೇರೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಗೀಗ. ಸಿಸಿಯ ಪಾಪ ಟೆಂಟ್ ಹಿಡ್ಕೊಂಡೆಲ್ಲ ಹೋಯ್ತವ್ರೆ ನೋಡಿ, ಎಲ್ಲರೂ ಹಂಗೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. 12 ಅವರ್ ಜರ್ನಿ ಮಾಡಿರೋದು ಇಲ್ಲಿಗೆ. 100 ಕಿಲೋಮೀಟ್ರಿಗೆ 12 ಅವರ್. ಎಷ್ಟು 14 ಅವರ್ ಅಲ್ವೇನೋ? 14 ಅವರು ನೋಡಿಬೇಕಾರೆ. ಈಗ ಮ್ಯಾಪ್ ಹಾಕೊಂಡು ನಡ್ಕೊಂಡು ಹೋಗ್ಬೇಕೀಗ. ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ನೋಡಿಬೇಕಾರೆ 1:44 ಟ್ರೈನ್ ಟರ್ಮಿನೇಟ್ ಆಗಿ ಎಲ್ಲರೂ ಬೈಕೊಂಡು ಹೋಯ್ತಾರೆ. ನಾವು ಹೋಗೋಣ 15 ಕಿಲೋಮೀಟ್ರ್ ನಡ್ಕೊಂಡು. ಈಗ ಇನ್ನು ಹಿಂದೆ ಹಾಕ್ಬಿಟ್ಟು ಆರಾಮ್ಸೆ ಚಲೆ ಅಂತವ್ರೆ. ಇದಕ್ಕೇನು ಹೇಳ್ತೀರಾ ಗೋಕಲ್ ಅವರೇ? ಅವ್ರನ್ನ ಫಸ್ಟ್ ಓಡಿಸ್ಬೇಕು. ನೈಟ್ 2 ಗಂಟೆ ಆದರೂ ಇಷ್ಟೊಂದು ಟ್ರಾಫಿಕ್ ಐತೆ ಅಂತ ಅಂದರೆ ಇದನ್ನ ಲೆಕ್ಕ ಹಾಕೊಳ್ಳಿ ಯಾವ ಥರ ಇರ್ಬೋದು. ಹಾಂ ಇಲ್ಲೆಲ್ಲ ಕಡೆ ಲೈಟ್ಗಳಿರುತ್ತೆ ನೋಡಿ, ಎಷ್ಟಿರ್ಬೋದು. ಸಿಕ್ಕಾಪಟ್ಟೆ ಜನ ಹೋದ್ರಪ್ಪ. ನಾನು ನಮ್ಮ ಹುಡ್ಗಂಗೆ ಹೇಳಿದೆ ಆರಾಮಾಗಿ ಬೈಕಲ್ಲಿ ಹೋಗೋಣ ಬಾರೋ ಅಂತ. ಕೇಳಲಿಲ್ಲ. ಈಗ ನೋಡಿದ್ರೆ ಬೈಕ್ ಹಂಗೆ ಓಡ್ತಾವನೆ. ಹತ್ತು ಕಿಲೋಮೀಟ್ರ್ ಸುಮ್ಮನೆ ನಡ್ಕೊಂಡು ಹೋಯ್ತು. ನಾನು ಆರಾಮಾಗಿ ಬೈಕಲ್ಲಿ ಕರ್ಕೊಂಡು ಹೋಯ್ತಾ ಇದೆ. ಏನು ಮಾಡೋಣ, ಹೆಂಗೋ ಟೆಂಟು ಎಲ್ಲ ಇತ್ತು. ನೋಡ್ದವ್ರು ಬೈಕಲ್ಲಿ ಟ್ರೈನಲ್ಲಿ 12 ಅವರ್ ಕಣಲ್ಲಿ. ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಸ್ಟಾಪ್ ಮಾಡ್ಕೊಂಬಂದವ್ನಲ್ಲಿ ಹೊರಗೆ. ಇಲ್ಲಿ ನೋಡಿದ್ರೆ ನೈಟು 2:30 ಬಂದಿದ್ದೀವಿ. ಅಷ್ಟು ದೂರದಿಂದ ಬಂದಿದ್ಕೂ ಈಗ ಒಂದು ಸ್ವಲ್ಪ ಪ್ರಯೋಜನ ಆಗ್ತಾಯಿದೆ. ಇಲ್ಲಿ ನೋಡಿ ಎಷ್ಟು ಜನ ಅಲ್ಲಿ ಬ್ರಿಡ್ಜ್ ಮೇಲಿಂದ ಹಂಗೇನೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ನಾವು ಫುಲ್ ಟಾಪಲ್ಲಿದ್ದೀವಿ. ವ್ಯೂಸ್ ಎಲ್ಲ ಸಕ್ಕತ್ತಾಗಿದೆ. ಇಲ್ಲಿ ಬಂದ್ರೇ ಒಂಥರ ಫೀಲು. ಸಿಕ್ಕಾಪಟ್ಟೆ ಕೋಲ್ಡ್ ಐತೆ. ನನ್ನ ಪ್ರಕಾರ ಅಲ್ಲ ಅನ್ಸುತ್ತೆ ಕಣ. ಹಾಂ ತ್ರಿವೇಣಿ ಸಂಗಮ ಅದಲ್ಲ, ಹಂಗಾಸಿಂದನೂ ಬರ್ತಾಯ್ತಾ? ಇಲ್ಲ ಬಾ, ಅಲ್ಲಿ ನೋಡಿ ಕೇಳ್ಕೊಂಡು ಹೋಗೋಣ. ಅಂತೂ ಇಂತೂ ಲಾಸ್ಟ್ ನಾವು ಇಟ್ಕೊಂಡಿದ್ದೆ ತ್ರಿವೇಣಿ ಸಂಗಮ. ಲಾಸ್ಟಲ್ಲಿ ಸೀದಾ ಸ್ನಾನ ಮಾಡ್ಕೊಂಡು ಹೋಯ್ತಾ ಇರೋದೆ ಅಂತ ನಮ್ಮಮ್ಮ ಹೇಳ್ತಾ ಇರೋರು. 3-4 ದಿವಸ ಆದರೂ ನೀನು ಸ್ನಾನ ಮಾಡೋದಲ್ಲೋ, ಏನು ಅಲ್ಲಿ ಹೋಯ್ತಾ ಇದೆಯಾ ಅಂತ ಕೇಳಿದ್ರು. ನಾನು ನಿಜವಲ್ಲೂ ಸ್ನಾನ ಮಾಡೋಕ್ಕಂತೂ ಬರಲಿಲ್ಲ ಇಲ್ಲಿಗೆ. ಇಲ್ಲಿರೋ ಫೀಲ್ನ, ಇಲ್ಲಿರೋ ಮೂಮೆಂಟ್ನ ಎಂಜಾಯ್ ಮಾಡೋಣ ಅಂತ ಬಂದಿದ್ದೆ ನಾನು ಅಷ್ಟೇ. ಬೇರೆ ಏನು ಉದ್ದೇಶ ಇರಲಿ ನಾನು ಬರೋದು. ಅದ್ರ ಜೊತೆಗೆ ನಮ್ಮ ಶಿಷ್ಯ ಒಬ್ಬ ಇದ್ದ, ಅವನ ಜೊತೆ ಬಂದೆ ಅಷ್ಟೇ. ಆದರೆ ಏನೋ ಒಂಥರ ಫೀಲು. ಅಷ್ಟು ದೂರದಿಂದ ಬಂದಿರೋದಕ್ಕೂ, ಇಲ್ಲಿ ನಡೀತಾ ಇರೋದಕ್ಕೂ, ನಾನು ಮಾಡ್ತಾ ಇರೋ ಕೆಲಸಗಳಿಗೂ ಏನು ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಂದೇನಿಲ್ಲ, ಇರೋ ಗಂಟ ಲೈಫ್ ಒಂದು ಚೆನ್ನಾಗಿ ಒಂದು ಸಕ್ಕತ್ತಾಗಿರ್ಬೇಕಷ್ಟೇ. ಬೇರೆಯವ್ರ ಥರ ಎಲ್ಲ ಏನಿಲ್ಲ. ಈಗ ಅದೇ ಥರನೇ ಇದ್ದೀನಿ, ಅದೇ ಥರ ಇರ್ತೀನಿ. ट्रेन से आए हो? बाई ट्रेन वी केम. अच्छा, यहाँ पापा मऊ में उतरे होंगे? हाँ, कहाँ? यहाँ पापा मऊ में उतरे होंगे? ಹಾಂ पापा ನಾನು ಅಲ್ಲಿಂದ ಬರ್ಬೇಕಾದ್ರೆ ಒಬ್ರಿಗೆ ಟಾಟಾ ಎ ಸಿ ಅವ್ರಿಗೆ ಕೈ ಹಾಕ್ದೆ. ಅವ್ರು ಅದಕ್ಕೇನೆ ಗಾಡಿನ ನಿಲ್ಲಿಸಿದ್ರು. ಮುಂದೆಗಡೆ ಬಂದು ಈಗ ಅವ್ರ ಜೊತೆನೇ ಹೋಗ್ತಾ ಇದ್ದೀವಿ. ಅವನು ಹಿಂದೆಗಡೆ ಇದ್ದಾನೆ. भैया तुम्हारा नाम क्या है? छोटू. ओ छोटू. ओ भाई तुम्हारा नाम? अजय. इधर ही लोकल है ना? तो वो दोनों लोकल की नहीं है, हम लखनऊ से। वो तुम लखनऊ से आए हैं? लखनऊ से आए. लखनऊ से क्यों? कुंभ मेला है और क्या है? कुंभ मेला. वो ಟಾಟಾ ಇಲ್ಲಿಂದ 11 ಕಿಲೋಮೀಟರ್ ಅಂತ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಾರೆ. ಮ್ಯಾಪ್ ಹಾಕೊಂಡಿದ್ದೀವಿ. सीधा वाला चले, आज जाम तो बंद तो नहीं? पर जाम आगे घुमा देगा. ओ वही है तो हाँ, वही उतार देते यार. ठीक था. हाँ. वही गोल चक्कर पे इनको वही उतार देते. ये वाला लाइन खुला होगा. हाँ, ये खुला होगा. घुमा लो गोल चक्कर. ನಂಗೆ ಅವ್ರು ಮಾತಾಡೋದು ಸ್ವಲ್ಪ ಅಷ್ಟೇ ಅರ್ಥ ಆಯ್ತಾ ಇರೋದು. ಫಸ್ಟು ಹಿಂದಿ ಕಲ್ತ್ಕೋಬೇಕು ಫುಲ್ಲು ಪೂರ್ತಿಯಾಗಿ. ಅವ್ರು ಏನೇ ಮಾತಾಡೋದು ನನಗೊಂದು ಸ್ವಲ್ಪ ಅರ್ಥ ಆಗುತ್ತೆ. ಹೆಂಗೆ ಅಂತಂದರೆ ಈ ಕಡೆಗೆ ಹೋದರೆ ಜಾಮ್ ಅಂತ ಅಂದರು, ಹಿಂಗೆ ಹೋಗೋಣ ಅಂತ. ಒಟ್ನಲ್ಲಿ ಅವ್ರಿಗೆ ಅಲ್ಲಿ ಗಂಟ ಡ್ರಾಪ್ ಮಾಡ್ತೀನಿ ಅಂತ ಅಂತಿದ್ದಾರೆ. ಬೇರೆಯವ್ರಿಗೆಲ್ಲ ಆಟೋದೆಲ್ಲ ಕೇಳಿದ್ರು, ಒಬ್ಬೊಬ್ರಿಗೆ 1,000 ರೂಪಾಯಿ ಅಂತ ಕೇಳಿದ್ರು. ಆಗಲೇ ಮಧ್ಯರಾತ್ರಿ ಬೇರೆ. ಅದಕ್ಕೆ ಇವ್ರು ಬರೀ 100 ಅನ್ಕೊಂಡು ಮಾತಾಡ್ಕೊಂಡು ಬಂದಿದ್ದೀವಿ. 100 ರೂಪಾಯಿ ಅಂತ. पैसे आपसे ज्यादा नहीं ले रहे हैं भाई. पैसे आपसे ना जा रहे हैं. नहीं वो ज़्यादा नहीं. वो ऑटो वाला है ना, वो ज़्यादा देते उसके बोला है. ज्यादा मांग रहा होगा. वो हाँ या
ಹೋಗ್ತಾ ಇದೀವಿ ಸೀದಾ ಡೈರೆಕ್ಟು ಮಹಾಕುಂಭಮೇಳ. ನಾನು ಕರ್ನಾಟಕದಲ್ಲೇ ಫುಲ್ಲು 4 ತಿಂಗಳು ಕರ್ನಾಟಕದಲ್ಲಿ ನಮ್ಮ ಟಾಟಾ ಎಸಿ ತೊಗೊಂಡು ಸುತ್ತಾಡಿದೆ. ಇಲ್ಲೂ ಒಬ್ರು ಸೇಮ್ ಗಾಡಿನೇ ಟಾಟಾ ಎಸಿ ಇದೆ. ನಾವೊಬ್ರಿಗೆ ಏನಾರು ಸಹಾಯ ಮಾಡಿದ್ರು ನಮಗೂ ಒಬ್ರು ಸಹಾಯ ಮಾಡುತ್ತಾರೆ ಅಂತ ಇದೊಂದೇ ಕಾರಣ. ನಾವು ಅಷ್ಟೇ, ಎಲ್ಲೇ ಹೋದ್ರು ನಾನು ಅಷ್ಟೇ, ಜೊತೆಗೆ ಯಾರು ಸಿಕ್ಕಿದ್ರು ಅವ್ರು ನನಗೆ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಕಾಸೇನು ಈಸ್ಕೊಳ್ತಾ ಇರಲಿಲ್ಲ. ಅಂದರೆ ಇವ್ರ ಪಾಪ ನಾವೇ ಈಗ ಅಮೌಂಟ್ ಕೊಡ್ತಾ ಇದ್ದೀವಿ ಅಷ್ಟೇ, ಪಾಪ ಬಿಡ್ತಾ ಇದ್ದಾರೆ ಅಂತ ಅಷ್ಟೇ. ಅದು ಟಾಟಾ ಎಸಿಲಿ ಗಾಡೀಲಿ ಬಂದಿದ್ರೆ ಇಷ್ಟೊಂದು ಖುಷಿ ಸಿಗ್ತಾಯಿತ್ತು ಇಲ್ವೋ ಗೊತ್ತಿಲ್ಲ. ಆದರೂ ನಂಗೆ ಟಾಟಾ ಎಸಿ ಒಂಥರ ತುಂಬ ಸ್ಪೆಷಲ್ ನನಗೆ. ಈ ಚಳಿಲಿ ಒಳ್ಳೆ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ ನಮ್ಮ ಊರಿನ ಹತ್ರ. ನೋಡಿ ಬ್ರೋ ನೀಟಾಗಿ ಹಾಕೊಂಡು ಕೊಡ್ತಾ ಇದ್ದಾರೆ. कहाँ से आए आप लोग? बेंगलुरु से आया भैया. भाई वायरल कर देना. हाँ मैं कर यूपी दूँ. में कॉफी नंबर 1 वाली बता वर्ड फोकस करो. ನಮ್ಮ ಕರ್ನಾಟಕದವ್ರು ಏನಾರ ಬಂದರೆ ಇಲ್ಲಿಗೆ ಬನ್ನಿ. ಹೆಲ್ತಿ ಅಂತ ಇದೆ, ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾರೆ, ಕ್ವಾಲಿಟಿನೂ ಇದೆ. आइए सब लोग, आपको सबको कॉफी पिलाता हूँ मैं. ನೀವು ಬೋಲಾ है मेरा सब्सक्राइबर्स को बोला है ಎಲ್ಲರೂ ಬನ್ನಿ ಇಲ್ಲಿ ಬಂದಾಗ ಸಂಗಮ್ ಬಂದಾಗ. ನೋಡಿ ಈಗ ಮೇನ್ ದ್ವಾರದ ಹತ್ರ ಬಂದು 4 ಕಾಲ ಆಗಿದ್ರು ಇಷ್ಟೊಂದು ಜನ ಬಂದಿದ್ದಾರೆ. ನಾನು ಈ ಕ್ರೇಜ್ ನೋಡೋಕ್ಕೆ ಅಂತಲೇ ಬಂದೆ, ಸ್ನಾನ ಮಾಡೋಕ್ಕಂತನೂ ಬರಲಿಲ್ಲ. ಕ್ರೇಜ್ ಅಂತ ಬಂದೆ. ಒಂದು ಅಡವಿ ತಪ್ಪಾಳೆ ಅಂದರೆ ನಾನೇ ಈ ಕ್ರೇಜ್ ನೋಡೋಣ ಅಂತಲೇ ಬಂದಿದ್ದೆ ನಾನು. ಎಂಟ್ರೆನ್ಸ್ ನೋಡಲಿ. ಆಗಲೇ ಬರ್ಬೇಕಾದ್ರೆ ಅದೇ ಮೇಯ್ನ್ ದ್ವಾರ ಅಂತ ಅಂದ್ಕೊಂಡಿದ್ದೆ. ಇದನ್ನ ನೋಡಿದ್ರೆ ಇಲ್ಲಿ ನೋಡಿ ಜನಗಳಿರೋ ಜನ ಸಾಗರ ಇದ್ದಾರೆ. ಅಪ್ಪ ಅಪ್ಪ, ಇಲ್ಲಿಂದ ಹಿಡಿದು ನೀವು ಎಷ್ಟು ದೂರ ನೋಡ್ತಾ ಇದ್ರು ಅಲ್ಲಿ ಗಂಟನೂ ಜನಗಳಿದ್ದಾರೆ. ಹಿಂದೆಗಡೆ ಬರ್ಬೇಕಾದ್ರೂ ಅಷ್ಟೇ ಇದ್ದಾರೆ. ಅಪ್ಪಿಂದ ಡೌನ್ ಇಳಿಬೇಕಾದ್ರೆ ಫೀಲೇ ಬೇರೆ ಥರ ಇದೆ. ನಮ್ದು ಅದ್ರ ಜೊತೆ ಒಂದು ಫೋಟೋ ಇದು ಬಿಡ್ಲಿ. ಇಷ್ಟು ಜನರಲ್ಲಿ ನಾನು ಒಬ್ಬ. ಮಹಾಕುಂಭ ಮೇಳದಲ್ಲಿ ಇಷ್ಟು ದ್ವಾರಗಳು ಸಿಗ್ತಾವು. ಇಲ್ಲಿ ನೋಡಿದ್ರೆ ನಂದಿ ದ್ವಾರ, ಜನಗಳು ನೋಡಿದ್ರೆ ಹಿಂಗವ್ರಿ ನಡ್ಕೊಂಬಂದು ಸುಸ್ತಾ ಐತಿ. ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಜನ ನೋಡ್ತಾ ಇರೋದು ಇದೇ ಫಸ್ಟು. ಇದು ಖುಷಿ ವಿಚಾರ. ಬೇಜಾರಾಯ್ತಾ ಇರೋದೇನು ಅಂತ ಅಂದರೆ ಅವಾಗಲಿಂದ ನಡ್ಕೊಂಬಂದಿದ್ದೀವಿ, ಕಾಲು ನೋಯ್ತೈತೆ, ಅದೇ ಬೇಜಾರು. ಸುಮ್ಮನೆ ಅಲ್ದಾಡ್ತಾ ಇದ್ದೀವಿ. ಎಷ್ಟೋ ಜನ ನಾನು ನೋಡ್ದಂಗೆ ತ್ರಿವೇಣಿ ಸಂಗಮ ಇರೋದು ಈ ಕಡೆ ಸೈಡು. ಕರೆಕ್ಟಾಗಿ ನೀವು ಮ್ಯಾಪಲ್ಲಿ ನೋಡ್ಕೊಂಡು ಬಂದರೆ ಕರೆಕ್ಟಾಗಿ ಬರ್ತೀರಾ. ಇಲ್ಲ ಅಂತ ಅಂದರೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಸ್ನಾನ ಆ ಕಡೆ ಸೈಡಲ್ಲೆಲ್ಲ ಮಾಡ್ತಾ ಇದ್ದಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಲಾಸ್ಟಿಗೆ ನೀವು ಕರೆಕ್ಟಾಗಿ ನೋಡ್ಕೊಂಬರಂಗಿದ್ರೆ ಮ್ಯಾಪಲ್ಲಿ ನೋಡ್ಕೊಂಬನ್ನಿ. ಮ್ಯಾಪಲ್ಲಿ ಕರೆಕ್ಟಾಗಿ ನೋಡ್ಕೊಂಬಂದರೆ ಲಾಸ್ಟ್ ನಿಮಗೆ ಸಿಗುತ್ತೆ. ಮ್ಯಾಪಲ್ಲಿ ಲಾಸ್ಟಲ್ಲಿ ವಿ ಶೇಪ್ ಇರುತ್ತೆ. ವಿ ಶೇಪ್ ಲಾಸ್ಟಲ್ಲಿ ಹೋದ್ರೇ ಕರೆಕ್ಟಾಗಿ ಸಿಗುತ್ತೆ. ನೋಡಿ ಇಲ್ಲೇ ಜಾಸ್ತಿ ಜನ ಇದ್ದಾರೆ. ನೋಡಿದ್ರೆ ನಾನು ನೋಡ್ದಂಗೆಲ್ಲ ಎಷ್ಟೊಂದು ಜನ ಅಲ್ಲೇ ಆ ಕಡೆ ಸೈಡಲ್ಲೇ ಮಾಡ್ಕೊಂಡು ಹೋಗ್ತಾಯಿದ್ರು. ನೋಡಿ ಲಾಸ್ಟಿಗೆ ನೀವೇನೇ ನೋಡ್ಕೊಂಬರ್ಬೇಕಾಗಿದ್ರು ಯಾರನ್ನೂ ಕೇಳ್ಕೊಂಬರ್ಬೇಡಿ, ನೀಟಾಗಿ ಮ್ಯಾಪ್ ನೋಡ್ಕೊಂಡು ಬನ್ನಿ. ಯಾರನ್ನೇ ಕೇಳಿದ್ರು ಅವ್ರು ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಅಂತಾರೆ. ಕರೆಕ್ಟಾಗಿ ಸೀದಾ ಮ್ಯಾಪ್ ನೋಡ್ಕೊಂಡು ಬಂದ್ರಿ ಬನ್ನಿ, ಅಲ್ಲೋಗಿ ತೋರಿಸ್ತೀನಿ. ಕೊನೆಯದಾಗಿ ಬಂದಿದ್ದೆ ಸಂಗಮ್ ಘಾಟ್ಗೆ. ನೋಡಿ ಈ ಥರ ಹಿಂಗೈತೆ. 2 ಕಡೆಯಿಂದ ಸೇರ್ ನದಿ ಬರ್ತಾಯಿದೆ. ಅಪ್ಪ ಅಲ್ಲಿಂದ ಇಲ್ಲಿ ಗಂಟೆ ಹುಡ್ಕೊಂಬಂದು ಫೈನಲಿ ಸ್ನಾನ ಮಾಡಿದ್ದಾಯಿತು. ಇವಾಗ ಸೀದಾ ಬೆಂಗಳೂರಿಗೆ ಹೋಗೋದು ಅಷ್ಟೇ. ಸಿಕ್ಕಾಪಟ್ಟೆ ಚಳಿ, ಆ ಚಳಿಲೇ ಮಾಡಿದ್ದೀನಿ. ನೋಡಿಬೇಕಾದ್ರೆ ಜನಗಳು ನೋಡ್ಬೋದು. ಹ್ಯಾಟ್ಸ್ ಆಫ್ ಟು UP ಗೌರ್ಮೆಂಟು ಮತ್ತು ಯೋಗಿ ಅವ್ರಿಗೆ ಕೂಡ, ಮತ್ತು ಸಿಕ್ಕಾಪಟ್ಟೆ ಪೊಲೀಸ್ನವ್ರಿಗೂ ಅಷ್ಟೇ, ಆರ್ಮಿಯವ್ರಿಗೂ ಅಷ್ಟೇ. ಇದನ್ನೆಲ್ಲ ಮಾಡೋಕ್ಕೂ ಬೇಕಾದ್ರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಬೋದು. ಇಲ್ಲಿ ನೋಡಿ, ಈಗ ನೀವೇ ನೋಡ್ತಾ ಇರ್ಬೋದು. ಈ ಥರ ಎಲ್ಲ ದೊಡ್ಡದೆಲ್ಲ ಬೆಲೂನ್ಸ್ ಥರದ್ದೇನೋ ಹಾಕಿದ್ದಾರೆ. ಎಲ್ಲ ಕಡೆ ಎಷ್ಟೊಂದು ಕಡೆ ಹಾಕಿದ್ದಾರೆ. ನೀವು ನೋಡ್ಕೊಂಡು ಹೋಗೋಣ ಹಂಗೆ. ಗೋಕುಲ್, ಇದನ್ನೆಲ್ಲ ನೋಡಿದ್ರೆ ನಿನ್ಗೇನು ಅನ್ಸುತ್ತೋ? ಏನೋ ಅನಿಸ್ತಿಲ್ಲ. ಹಾಂ, ಏನೋ ಅನಿಸ್ತು. ವೇಸ್ಟ್ ನನ್ನ ಮಗ ನೀನು. ನೀನು ಅನಿಸ್ತೈತೆ? ನನಗೊಂಥರ ಫೀಲ್ ಕೊಡೋ. ನಾನು ಸ್ನಾನ ಮಾಡಿದ್ದು ನನಗೇನು ಅನಿಸಿಲ್ಲ. ನನಗೆ ಅದೇನು ಮಾಡಿಲ್ಲ ಅಂತಂದ್ರೆ ಏನು ಬೇಜಾರಾಯ್ತಾರಲ್ಲ. ಅಷ್ಟೊಂದು ಕ್ರೌಡು, ಈ ಥರ ಎಲ್ಲ ವ್ಯವಸ್ಥೆ ಮಾಡಿರೋದು. ನಮ್ಮ ಕರ್ನಾಟಕದ ಸಿಕ್ಕಾಪಟ್ಟೆ ಪ್ಲೇಸಸ್ಗಳೆಲ್ಲ ಸಿಕ್ಕಾಪಟ್ಟೆ ಇದ್ದಾವೆ. ನಮ್ಮ ಗೌರ್ಮೆಂಟೇ ಬೇರೆ, ಇವ್ರ ಗೌರ್ಮೆಂಟೇ ಬೇರೆ. ಎಲ್ಲ ಮಾಡೋದ್ರ ಮೇಲೆ ಇರುತ್ತೆ ಕೆಲಸಗಳು, ಕೆಲಸ ಕಾರ್ಯ.
ಇವರು ಒಂಥರ ಹೆವಿ ಪವರ್ಫುಲ್ಲು ಸಿ ಎಮ್ಮು, ನನ್ನ ಫೇವ್ರೇಟು. ಅದಕ್ಕೆ ಇಷ್ಟೊಂದೆಲ್ಲ ಹೇಳ್ತಾ ಇರೋದು. ಇಷ್ಟೊಂದೆಲ್ಲ ನೋಡಿ ನಾನು ಸುಮ್ಮನೆ ಏನು ಹೇಳೋಕ್ಕೋಗಲ್ಲ, ಏನು ಇದು ಮಾಡೋಕ್ಕೋಗಲ್ಲ. ನೋಡಿ ನೀವು ಕೆಲಸ ನನಗೆ ಹೇಳೋದ್ರಿಂದ ನೀವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ನೋಡಿ ನೆಕ್ಸ್ಟು ಆದರೆ ಏನಾರ ಫ್ರೀ ಇದ್ದಿದ್ದ ಟೈಮಲ್ಲಿ ಬಂದು ನೋಡಿ. ಕುಂಭಮೇಳಕ್ಕೆ ಬಂದಿಲ್ಲ ಅಂದ್ರೂ ಆಮೇಲೆ ಆದರೂ ಬನ್ನಿ. ವೀಡಿಯೋಸ್ ಮಾಡಿದ್ದೀನಲ್ಲ ಅದ್ರೊಳಗಾದರೂ ಒಂದು ಸ್ವಲ್ಪನಾರು ನೋಡಿ, ಆಗುತ್ತೆ, ಚೆನ್ನಾಗಿರುತ್ತೆ. ಕುಂಭಮೇಳ ಮುಗ್ಮೇಲಾದರೂ ಬನ್ನಿ, ಮುಗ್ಮೇಲಾರು ಬನ್ನಿ. ಇವನು ಹೇಳ್ತಾವನು ಕೇಳ್ಕೊಂಡು ಬನ್ನಿ. ಅವಾಗ ಬಂದ್ರೆ ಒಳ್ಳೇದು. ಅವಾಗ ಬಂದರೆ ಏನು ಒಳ್ಳೇದು, ಎಲ್ಲ ಕಿತ್ತಾಕೊಂಡು ಹೋಗಿರ್ತಾರೆ. ಇದು ತೆಗ್ದಿರ್ತಾರೆ. ಅಲ್ಲೆಲ್ಲ ಹೋಗಿಲ್ಲ, ಹೆಂಗೋ ನೆಟ್ಟದ್ರಲ್ಲಿ ಇವೆಲ್ಲ ಟೆಂಪ್ರವರಿ ಇದು ಕಣ. ಟೆಂಪ್ರವರಿಗೆ ಇವೆಲ್ಲ ತೆಗಿತಾರೆ ಆಮೇಲೆ. ಎಷ್ಟು ಹಾಕಿರ್ಬೋದು ಹೇಳು, ಇಲ್ಲಿಂದ ಹಿಡಿದು ಅಲ್ಲಿ ಗಂಟೆಗೆ ಎಲ್ಲ ತವು ಹಾಕಿದ್ದಾರೆ. ಎಲ್ಲ ರೂಟ್ಗೂ ಕನೆಕ್ಷನ್ ಆಗುತ್ತೆ. ನಾವು ಸುಮ್ಮನೆ ನೈಟೆಲ್ಲ ಎಲ್ಲೆಲ್ಲೋ ಬಂದು ಇವಾಗ ಎಲ್ಲೆಲ್ಲೋ ಇವನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾನೆ.